ನಮ್ಮ ಸುತ್ತಮುತ್ತಲು ಟ್ರಾಫಿಕ್ಕಿಂದ ತುಂಬ ಹಿಂಸೆ ಆಗುತ್ತೆ, ಓಡಾಡೋಕ್ಕೂ ಆಗಲ್ಲ ಮತ್ತು ಡಸ್ಟ್ ಇನ್ಫೆಕ್ಷನ್ ಆಗುತ್ತೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತುಂಬ ಯೂಸ್ ಮಾಡಬೇಕು. ಅಂದರೆ ಕ್ಯಾಲ್ಕುಲೇಷನ್ ಇರುತ್ತೆ, ಬಸ್ಸಲ್ಲಿ ಎಷ್ಟು ಪ್ಯಾಸೆಂಜರ್ಸ್ ಇರಬೇಕು ಅಷ್ಟು, ಮತ್ತು ಬಸ್ಸಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಹತ್ಕೋಬೇಕು, ವೆಯ್ಟ್ ಜಾಸ್ತಿ ಆಗಬಾರ್ದು. ಆ ಥರ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಯೂಸ್ ಆಗುತ್ತೆ. ಇಂಜಿನಿಯರಿಂದ ಇನ್ನೂ ಚೆನ್ನಾಗಿರೋ ವೆಹಿಕಲ್ಸ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಚೆನ್ನಾಗಿರೋ ರೋಡ್ಸ್ ಎಲ್ಲ ರೆಡಿ ಮಾಡ್ಬೋದು. ಟೆಕ್ನಾಲಜಿಯಿಂದ ನಾವು ಹೊಸ ಹೊಸ ವೆಹಿಕಲ್ಸ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಟೆಕ್ನಾಲಜಿ ನಮಗೆ ಯಾವುದಕ್ಕೆ ಯಾವ ಥರ ಯೂಸ್ ಮಾಡಬೇಕೋ ಆ ಥರ ಯೂಸ್ ಮಾಡಬೇಕು. ಇಲ್ಲಿರೋ ಜನರು ನಮ್ಮ ಮಾತು ಕೇಳ್ತಾ ಇಲ್ಲ. ನಾವು ಒಂದು 5-6 ಜನ ಜೊತೆ ಸೇರಿಕೊಂಡು ಚರ್ಚಿಸಿ ಮಾಡಿದ್ರೆ ಏನಾದರೂ ಸ್ವಲ್ಪ ಆದರೂ ಬದಲಾಗ್ಬೋದು. ಆ್ಯಪ್ಸ್ ಕ್ರಿಯೇಟ್ ಮಾಡ್ಬೋದು ಮತ್ತು ಡಾಕ್ಯುಮೆಂಟ್ಸ್, ಫೈಲ್ಸ್, ಆ ಥರ ಗೇಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ನನಗೆ ಶಿಕ್ಷಣ ಆದಮೇಲೆ ಲಾಯರ್ ಕೋರ್ಸ್ ತೊಗೊಂಡು ಮುಂದೆ ಹೋಗ್ಬೇಕಂತ ಆಸೆ ಇದೆ. ಯಾಕಂದರೆ ನನಗೆ ನ್ಯಾಯದ ಕಡೆ ನಿಂತ್ಕೋಬೇಕಂತ ಚಿಕ್ಕ ವಯಸ್ಸಿಂದ ಇತ್ತು. ಅದಕ್ಕೆ ನಾನು ಲಾ ಚೂಸ್ ಮಾಡಿಕೊಂಡು ಮುಂದೆ ಹೋಗ್ತೇನೆ. ಗ್ರೀನ್ ಬಿಸ್ನೆಸ್ ಅಂದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿಬಿಟ್ಟು ಪೇಪರಿಂದ ಮಾಡೋದನ್ನು ಮುಂದೆ ಮಾಡಬೇಕು. ಯಾಕಂದರೆ ಪ್ಲಾಸ್ಟಿಕ್ಕಿಂದ ನಮಗೆ ತುಂಬ ಹಾರ್ಮ್ಫುಲ್ ಆಗುತ್ತೆ.